ಓಂ ಅಂತರ್ಯಾಮಿ ತು ಯಜ್ಞಾದೇಃ ವಿಷ್ಣುರಿತ್ಯಾದೀನಾಂ ರಮಾಂ ವಿಷ್ಣೋಃ ಪದೇ ಹಿ ಪರಮೇ ಮಧ್ವ ಉತ್ಸಶುಭಾಶ್ರಯಃ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1091ನೆಯ ಅನುಶಾಸನ ಪರ್ವದ 24ನೆಯ ಭಾಗ ಇದು. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 23ನೇ ಅಧ್ಯಾಯವನ್ನು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 46ನೇ ಅಧ್ಯಾಯವನ್ನು, ವೈಷ್ಣವ ಪಾಠದಲ್ಲಿ 35ನೇ ಅಧ್ಯಾಯವನ್ನು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 15ನೇ ಅಧ್ಯಾಯವನ್ನು ಇವತ್ತಿನ ಮಧ್ವನವಮಿ ದಿವಸ ನಾವೆಲ್ಲ ಶ್ರವಣ ಮಾಡೋಣ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಧ್ವನವಮ್ಯಾಂ ಅಸ್ಯಾಂ ಮಾಘಮಾಸಸ್ಯ ಶುಕ್ಲಪಕ್ಷಸ್ಯ ನವಮ್ಯಾಂ ತಿಥೌ ಯಸ್ಯಾಂ ಭಗವಾನ್ ಭಾಷ್ಯಕಾರಃ ಆನಂದತೀರ್ಥಃ ಬದರೀಕ್ಷೇತ್ರಂ ಯಯೌ ತಸ್ಯಾಂ ಅಸ್ಯಾಂ ತಿಥೌ ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಶಿವಪಾರ್ವತೀಭ್ಯಾಂ ಭಗವತೆ ಕೃಷ್ಣಾಯ ವರಪ್ರದಾನ ರೂಪಾ ಕಥಾ ಉಪಮನ್ಯುನಾ ಮುನಿನಾ ಭಗವತಃ ಮಹಾದೇವಸ್ಯ ಮಹಿಮಾ ವರ್ಣನಂ ಚ ಇತ್ಯೇತದ್ ವಿಷಯದ್ವಯಂ ವ್ಯಾಖ್ಯಾಸ್ಯತೆ ಶ್ರೂಯತೆ ಚ. ಗತೆ ದಿವಸೆ ಭಗವತಃ ಕೃಷ್ಣಸ್ಯ ತಪಸಾ ಸಂತುಷ್ಟಃ ಮಹಾದೇವಃ ಕೃಷ್ಣಾಯ ಸ್ವಾತ್ಮಾನಂ ದರ್ಶಯಾಮಾಸ. अपि च मम सकाशात् 8 ವರಾನ್ 8 ವರಗಳನ್ನು ತ್ವಂ ವೃಣೀಶ್ವ इति या कथा गते अध्याये समवर्ण्यत. तस्य उत्तरभागः अद्य अस्यां तिथौ संवर्ण्यते. मूर्ध्ना निपत्य नियतः तेजः सन्निचये ततः परमं हर्षमागत्य भगवन्तमथाब्रवम्. ಭೀಷ್ಮರ ಸನ್ನಿಧಾನದಲ್ಲಿ ಯುಧಿಷ್ಠಿರನಿಗೆ ಕೃಷ್ಣ ತಾನು ಮಹಾದೇವನಿಂದ ವರ ಪಡ್ಕೊಂಡಂತಹ ಕಥೆಯನ್ನ ವರ್ಣಿಸ್ತಾ ಇದ್ದಾನೆ. ನಾನು ಶಿವನಿಗೆ ಹೇಳಿದೆ, ಏನು ವರಗಳು ಬೇಕು? 8 ವರಗಳು ಬೇಕು ನನಗೆ. ಯಾವ್ದಾವುದದು? ಧರ್ಮೇ ದೃಢತ್ವಂ, ಧರ್ಮದಲ್ಲಿ ದಾರ್ಢ್ಯ ಬೇಕು. ಯುಧಿ ಶತ್ರುಘಾತಂ, ಯುದ್ಧದಲ್ಲಿ ಶತ್ರುಗಳನ್ನ
ನಾಶಪಡಿಸುವಂತಹ ಸಾಮರ್ಥ್ಯ, ಯಶಃ ಅಗ್ರ್ಯಂ ಶ್ರೇಷ್ಠವಾದ ಯಶಸ್ಸು, ಪರಮಂ ಬಲಂ ಉತ್ತಮವಾದ ಬಲ, ಯೋಗಪ್ರಿಯತ್ವಂ ಯೋಗ ಬಲ, ಯೋಗ ಅಂದ್ರೆ ಯೋಗ ಬಲ, ಪ್ರಿಯತ್ವ ಅಂದ್ರೆ ಸರ್ವರಿಗೂ ಪ್ರಿಯನಾಗಿರುವಿಕೆ, ತವ ಸನ್ನಿಕರ್ಷಂ ಸದಾ ಭಗವಂತನ ಸನ್ನಿಧಾನ, ಭಗವಂತನಾದ ಶಿವನಾದ ನಿನ್ನ ಸನ್ನಿಧಾನ, ವೃಣೇ ಸುತಾನಾಂಚ ಶತಂ ಶತಾನಿ, ಮತ್ತೆ 10,000 ಮಕ್ಕಳು. ಇದಿಷ್ಟನ್ನು ನಾನು ನಿನ್ನಿಂದ ಪಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದಕ್ಕೆ ಉತ್ತರ ರೂಪವಾಗಿ ಶಂಕರ ಹಾಗೇ ಆಗಲಿ ಅಂತ ಹೇಳಿದ. ಮತ್ತೆ ಪಾರ್ವತಿಯು ಕೂಡ ಆ ಕೃಷ್ಣನಿಗೆ ಹೇಳಿದ್ಲು, ಮಹಾದೇವ ನಿನಗೆ ಸಾಂಬ ಅನ್ನುವ ಮಗನನ್ನು ಕೊಟ್ಟಿದ್ದಾನೆ. ಸಾಂಬ ಜಾಂಬವತಿಯ ಮಗ. ನಾನು ನಿನಗೆ 8 ವರಗಳನ್ನ ಕೊಡುವವಳಿದ್ದೇನೆ, ಅದನ್ನು ಸ್ವೀಕಾರ ಮಾಡು. ಕೃಷ್ಣ ಅವಳಿಗೂ ಕೂಡ ನಮಸ್ಕಾರ ಮಾಡಿದ. ಏನು ವರ? ದ್ವಿಜೇಶು ಅಕೋಪಂ, ಬ್ರಾಹ್ಮಣರಲ್ಲಿ ನನಗೆ ಯಾವತ್ತೂ ಕೋಪ ಬರದೇ ಇರಲಿ. ತಂದೆ ವಸುದೇವ ನನ್ನ ವಿಷಯದಲ್ಲಿ ಸುಪ್ರಸನ್ನನಾಗಿರಲಿ. ಶತಂ ಸುತಾನಾಂ, 100 ಜನ ಮಕ್ಕಳು. ಸರ್ವಕಾಲದಲ್ಲಿಯೂ ಕೂಡ ಉತ್ತಮವಾದಂತಹ ಭೋಗ, ಪರಮಂಚ ಭೋಗಂ. ಕುಲೇ ಪ್ರೀತಿಂ, ನನ್ನ ಯಾದವರ ಕುಲದಲ್ಲಿ ಯಾವತ್ತೂ ನನಗೊಂದು ಪ್ರೀತಿ ಇರಲಿ. ಮಾತೃತಶ್ಚ ಪ್ರಸಾದಂ, ತಾಯಿಯ ಪ್ರೀತಿಯನ್ನ. ಶಮಪ್ರಾಪ್ತಿಂ, ಮನಸ್ಸಿನ ಶಾಂತಿ. ಪ್ರವರಣೆ ಚಾಪಿ ದಾಕ್ಷ್ಯಂ, ನನಗೆ ಕಾರ್ಯದಕ್ಷತೆ. ಈ ವರಗಳನ್ನು ನಿನ್ನಿಂದ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಪಾರ್ವತಿ ಅದಕ್ಕೆ ಒಪ್ಪಿದಳು. ಉಮಾ, ಏವಂ ಭವಿಷ್ಯತ್ಯಮರ ಪ್ರಭಾವ, ನಾಹಂ ವೃಷಾಜಾತು ವದೇ ಕದಾಚಿತ್. ನಾನು ಕೊಡುವ ವರ ಸುಳ್ಳಾಗೋದಿಲ್ಲ. ಭಾರ್ಯ ಸಹಸ್ರಾಣಿ ಚ ಷೋಡಶೈವ, ನಿನಗೆ 16,000 ಜನ ಪತ್ನಿಯರಿದ್ದಾರೆ, ಸಮಾನವಾದ ಪ್ರೀತಿ ಇರ್ತದೆ. ಯಾವತ್ತೂ ನಿನ್ನ ಭಂಡಾರದಲ್ಲಿ ಹಣ ಕ್ಷೀಣವಾಗುವುದಿಲ್ಲ. ಬಂಧುಗಳು ನಿನ್ನನ್ನು ಪ್ರೀತಿಸ್ತಾರೆ. ವಪುಷಃ ಕಾಮ್ಯತಾಂಚ, ನಿನ್ನ ಶರೀರ ಯಾವತ್ತೂ ಸುಂದರವಾಗಿರುತ್ತದೆ. ಗೃಹೇ ತುಭ್ಯಂ ಅತಿಥೀನಾಂಚ ನಿತ್ಯಂ ಸಪ್ತತಿಂ ವೈ ಶತಾನಿ. ಏಳು 1,000 ಜನ ಅತಿಥಿಗಳು ನಿನ್ನ ಮನೆಯಲ್ಲಿ ನಿತ್ಯ ಭೋಜನ ಮಾಡ್ತಾರೆ. 7,000 ಜನ ಅತಿಥಿಗಳು ಭೋಜನ ಮಾಡ್ತಾರೆ ಅಂತ ಇಲ್ಲಿ ಏನ್ ಬಂತಲ್ಲ. ಸಪ್ತತಿಂ ವೈ ಶತಾನಿ, 70ನ್ನ 100ರಿಂದ ಗುಣಿಸಿದ್ರೆ 7,000 ಜನ ಅತಿಥಿಗಳ ಗಣನೆ ಆಗ್ತದೆ. ಆದರೆ ಎಲ್ಲಾ ಪಾಠಗಳಲ್ಲಿ ಆ ಥರ ಇಲ್ಲ. ಪ್ರೀತಿಮತಾಂ ಶತಾನಿ ಭವಂತು ನಿತ್ಯಂ ಅತಿಥೀನಾಂ ಬಹೂನಿ ಗೃಹೇ ಚ ತುಭ್ಯಂ ಪ್ರೀತಿಮತಾಂ ಶತಾನಿ. 100 ಜನ ಅತಿಥಿಗಳು ನಿನ್ನ ಮನೆಯಲ್ಲಿ ಭೋಜನ ಮಾಡಲಿ ಅಂತ ಇಷ್ಟು ಮಾತ್ರ ವರ ಕೊಟ್ಟದ್ದು ಕೆಲವು ಕಡೆ ಕಾಣಿಸ್ತದೆ. ಇಷ್ಟೆಲ್ಲ ಆದ್ಮೇಲೆ ಮಹಾದೇವ ಮತ್ತು ಮಹಾದೇವಿ ಇಬ್ಬರು ಕೂಡ ಅಂತರ್ಹಿತರಾದರು. ನಾನು ಈ ವೃತ್ತಾಂತವನ್ನ ಅಲ್ಲಿದ್ದಂಥ ಉಪಮನ್ಯುವಿಗೆ ಹೇಳಿದೆ. ಉಪಮನ್ಯು ಅದನ್ನ ಕೇಳಿದ. ನಾಸ್ತಿ ಸರ್ವಸಮೋ ದೇವ ನಾಸ್ತಿ ಸರ್ವಸಮಾಗತಿ, ನಾಸ್ತಿ ಸರ್ವಸಮೋ ದಾನೆ ನಾಸ್ತಿ ಸರ್ವಸಮೋ ರಣೆ. ರುದ್ರನಿಗೆ ಸಮಾನನಾದ ದೇವತೆ ಇಲ್ಲ, ಅವನಿಗೆ ಸಮಾನವಾದ ಆಶ್ರಯವಿಲ್ಲ. ಯುದ್ಧದಲ್ಲಿಯೂ ಕೂಡ ಶರಣಾಗತರನ್ನು ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸುವಂತಹ ಕಾರ್ಯದಲ್ಲಿಯೂ ಕೂಡ ಅವನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಹೀಗೆ ವರ ಕೊಟ್ಟ. ಈ ಭಾಗದಲ್ಲಿ ಕೆಲವು ಪುಸ್ತಕಗಳಲ್ಲಿ ಒಂದು ಅಧ್ಯಾಯ ಮುಕ್ತಾಯ ಕಾಣ್ತದೆ. ಇನ್ನು ಕೆಲವು ಪುಸ್ತಕಗಳಲ್ಲಿ ಹಾಗೆ ಒಂದು ಅಧ್ಯಾಯ ಮುಂದುವರಿತದೆ. ಮುಂದೆ ಬರುವಂತಹ ಅಧ್ಯಾಯವನ್ನು ಈಗ ಆಗಿ ಹೋಗಿರುವ ಅಧ್ಯಾಯವು ಸೇರಿ ಒಂದು ಅಧ್ಯಾಯ ಕೆಲವು ಕಡೆ ಇದೆ. ಕೆಲವು ಪುಸ್ತಕಗಳಲ್ಲಿ ಪ್ರತ್ಯೇಕವಾದದ್ದೇ ಇದೆ.
16,000 ಜನ ಪತ್ನಿಯರಿದ್ರು, ಅವರಿಗೆ ಮಕ್ಕಳಿದ್ರು. ಇದೆಲ್ಲ ಇಲ್ಲಿ ವರ್ಣನೆ ಬಂತಲ್ಲ. ಕೃಷ್ಣನಿಗೆ ಮಕ್ಕಳನ್ನು ಅನುಗ್ರಹಿಸಿದ್ರು ಅಂತನೂ ಬಂತು. ಒಟ್ಟಾರೆ ಎಷ್ಟು ಜನ ಮಕ್ಕಳಿದ್ರು ಅವನಿಗೆ, ಅದನ್ನು ನಾವು ಭಾರತದಲ್ಲಿ ಹೆಚ್ಚು ಸ್ಪಷ್ಟವಾದ ಉಲ್ಲೇಖ ಇಲ್ಲ. ಭಾಗವತ ಹರಿವಂಶಾದಿಗಳಲ್ಲಿ ಕೆಲವು ಉಲ್ಲೇಖಗಳಿವೆ. ತಾತ್ಪರ್ಯ ನಿರ್ಣಯ ಅದನ್ನು ಹೆಚ್ಚು ನಿಖರವಾಗಿ ಹೇಳಿದೆ. ಅದನ್ನು ಈ ಮುಂದಿನಂತೆ ನೋಡೋಣ. ಆ 16,000 ಪತ್ನಿಯರು ಅಂತ ಇಲ್ಲಿ ಪಾರ್ವತಿ ಹೇಳಿದ್ಲು. 16,100 ಜನ ಪತ್ನಿಯರು ನರಕಾಸುರನ ಅರಮನೆಯಿಂದ ಬಂದವರಾಗಿದ್ದರು. ಅವನ ಬಂದಿಗಳಾಗಿದ್ದು ಕೃಷ್ಣ ಅವರನ್ನು ಮದುವೆ ಮಾಡಿಕೊಂಡಿದ್ದ. 8 ಜನ ಪತ್ನಿಯರು ಅವನ ಅಷ್ಟಮಹಿಷಿಯರು ಅಂತ ಕರೆಸ್ಕೊಂಡಂಥವ್ರು. ಹೀಗೆ 16,108 ಜನ ಅವನಿಗೆ ಪತ್ನಿಯರು. 100 ಜನ ಮಕ್ಕಳು, 1000 ಜನ ಮಕ್ಕಳು ಅಂತ ಇಲ್ಲೆಲ್ಲ ಬಂತಲ್ಲ. ವೃಣೇ ಸುತಾನಾಂಶ ಶತಂ ಶತಾನಿ ಅಂತೂ ಕೂಡ ಪಾರ್ವತಿಯಿಂದ ವರ ಕೇಳಿದೆ. 10,000 ಜನ ಮಕ್ಕಳು ಅಂತ ಹೀಗೆಲ್ಲ ಬಂತು. ಶಿವನನ್ನ ಕುರಿತು ವರ ಕೇಳುವಾಗ ಅದನ್ನೂ ಕೇಳಿದ್ದ. ಶಿವನನ್ನ ಕುರಿತು ವರ ಕೇಳಿದ್ದು 10,000 ಜನ ಮಕ್ಕಳು ಅಂತ. ವೃಣೇ ಸುತಾನಾಂಶ ಶತಂ ಶತಾನಿ ಅಂತ. 100 ಜನ ಮಕ್ಕಳು, ಶತಂ ಸುತಾನಾಂ ಅಂತ ಇಲ್ಲೆಲ್ಲ ಬಂದಿತ್ತು. ಇಲ್ಲಿ ಆ 100, 10,000 ಅಂತ ಅನ್ನೋದೇನಿದೆಯಲ್ಲ, ಇದೆಲ್ಲ ಒಂದು ದೊಡ್ಡ ಸಂಖ್ಯೆ ಅಂತ ಇಷ್ಟೊಂದು ಮಾತ್ರ ಹೇಳ್ತದೆ. ಇಲ್ಲಿ ಮಹಾಭಾರತದಲ್ಲಿ ಬಂದದ್ದು ನಿಖರವಾದ ಸಂಖ್ಯೆ ಅಲ್ಲ ಅದು. ಹಾಗಾದ್ರೆ ಒಟ್ಟಾರೆ ಅವನಿಗೆ ಮಕ್ಕಳು ಎಷ್ಟು ಜನ ಇದ್ರು? ಶಿವ ಪಾರ್ವತಿ ಇಬ್ರು ವರ ಕೊಟ್ಟಿದ್ರು. ಮುಂದೆ ಅವನಿಗೆ ಒಟ್ಟಾರೆ ಅಷ್ಟು ಜನ ಪತ್ನಿಯರಲ್ಲಿ ಮಕ್ಕಳು ಹುಟ್ಟಿದ್ರು ಎಷ್ಟು ಜನ? ದಶೈವ ಪುತ್ರಕಾನದತ್ತ ಕನ್ಯಾಮಪಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ. 16,100 ಜನ ಪತ್ನಿಯರನ್ನು ಮದುವೆ ಮಾಡ್ಕೊಂಡು ಬಂದ ಮೇಲೆ ಅವರಲ್ಲಿ ಮತ್ತು ತನ್ನ ಹಿಂದಿನ 8 ಜನ ಪತ್ನಿಯರಲ್ಲಿ ಸಮಾನವಾದ ಅನುರಾಗ ಇಟ್ಟಿದ್ದ ಅಂತೆಲ್ಲ ನಾವು ಕಥಾ ಕೇಳಿದ್ವಲ್ಲ. ಸಮಾನವಾದ ಪ್ರೀತಿಯನ್ನಿಡುತ್ತೆ. ತಾಸು ಪ್ರಿಯತ್ವಂಚ ತಥಾ ಅಕ್ಷಯಂಚ ಅಂತ ಇಲ್ಲೇ ಬಂತಲ್ಲ. ಅವನ ಆ ಪತ್ನಿಯರಲ್ಲಿ ಅವನಿಟ್ಟ ಪ್ರೇಮವೂ ಅಕ್ಷಯವಾಗಿತ್ತು. ಅವರಿಗೆ ಮಕ್ಕಳನ್ನು ಕೊಟ್ಟದ್ದು ಕೂಡ ಸಮಾನ ಸಂಖ್ಯೆಯಲ್ಲೇ ಕೊಟ್ಟಿದ್ದ. ಪ್ರತಿಯೊಬ್ಬರಿಗೂ ಕೂಡ 10 ಗಂಡು, 1 ಹೆಣ್ಣು ಮಗು. ದಶೈವ ಪುತ್ರಕಾನದತ್ತ ಕನ್ಯಾಂಶ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ಹೀಗೆ 16,108 ಜನ, ಅದನ್ನು 11ರಿಂದ ಗುಣಿಸಬೇಕು. ಅಷ್ಟು ಜನ ಮಕ್ಕಳನ್ನ ಕೃಷ್ಣ ಪಡ್ಕೊಂಡ. ಒಟ್ಟಾರೆ ಕೃಷ್ಣನಿಗೆ ಮಕ್ಕಳು ಇದ್ದದ್ದೆಷ್ಟು? ಹಿಂದೆ ಒಂದು ಬಾರಿ ಅದನ್ನು ನಾವು ಹರಿವಂಶವನ್ನು ನೋಡುವಾಗ ನೋಡಿದ್ವಿ. ಮತ್ತೊಂದು ಬಾರಿ ನೆನಪು ಮಾಡ್ತಾ ಇದ್ದೇನಷ್ಟೇ. ತಾಸ್ವತ್ರತೆಯನ್ನು ಜನಿತಾಹ ದಶಲಕ್ಷ ಪುತ್ರಾಹ ಅಂತ. ಕೃಷ್ಣ ಮಥುರೆಗೆ ಬರುವುದಕ್ಕಿಂತ ಮುಂಚೆ, ವೃಂದಾವನದಿಂದ ಮಥುರೆಗೆ ಬರುವುದಕ್ಕಿಂತ ಮುಂಚೆ, ಕಂಸನ ಸಂಹಾರ ಆಗುವುದಕ್ಕಿಂತ ಮುಂಚೆ, ಆ ವೃಂದಾವನದಲ್ಲಿ ನಂದಗೋಕುಲದಲ್ಲಿ ಆತ ಆ ಗೋಪಸ್ತ್ರೀಯರ ಜೊತೆ ಏನು ವಿಹರಿಸಿದ್ನಲ್ಲ, ಆ ಗೋಪಸ್ತ್ರೀಯರ ಕಥೆಯನ್ನು ಹೇಳುವಾಗ ಆಚಾರ್ಯರು ಈ ಸಂಗತಿಯನ್ನು ಹೇಳ್ತಾರೆ. ತಾಸ್ವತ್ತತೆಯ ಜನಿತಾಹ ದಶಲಕ್ಷ ಪುತ್ರಾಹ. ಆ ಗೋಪಸ್ತ್ರೀಯರ ಜೊತೆ ಪೂರ್ವ ಜನ್ಮದಲ್ಲಿ ಅಪ್ಸರೆಯರಾದವರು, ಅವರ ಜೊತೆ ಅವನು ವಿಹರಿಸಿ ಅಲ್ಲಿ 10 ಲಕ್ಷ ಜನ ಮಕ್ಕಳನ್ನು ಹುಟ್ಟಿಸಿದ ಅಂತ. ನಾರಾಯಣಾಹ್ವಯಯುತ ಬಲಿನಶ್ಚ ಗೋಪಾಹ. ಅವರ ಆ 10 ಲಕ್ಷ ದೊಡ್ಡ ಸಂಖ್ಯೆಗೆ ನಾರಾಯಣ ಸೈನ್ಯ ಅಂತ ಒಂದು ಕೃಷ್ಣನ ಒಂದು ದೊಡ್ಡ ಸೈನ್ಯದ ಗುಂಪದು. ಅದನ್ನ ಕೌರವ ಪಾಂಡವರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಲಿಕ್ಕೆ ಅಂತ ಕೊಟ್ಟಿದ್ದ. ಹೀಗೆ ಆ 10 ಲಕ್ಷ ಜನ ಮಕ್ಕಳು ಆ ಗೋಪಸ್ತ್ರೀಯರಲ್ಲಿ ಅಪ್ಸರೆಯರಾದವರಲ್ಲಿ ಹುಟ್ಟಿದವರು. ಇಲ್ಲಿ 16,108 ಜನ ಪತ್ನಿಯರಿದ್ದಾರಲ್ಲ, ಅವರಲ್ಲಿ ಮತ್ತೆ ಎಷ್ಟು ಜನನ್ನ ಹುಟ್ಟಿಸಿದ? ಆ ಸಂಖ್ಯೆ 1,77,188 ಆಗ್ತದೆ. ಆ ಹಿಂದಿನ 10 ಲಕ್ಷ, ಇಲ್ಲಿ ಹೇಳಿದಂತಹ 1,77,188, ಒಟ್ಟಾರೆ 11,77,188 ಜನ ಮಕ್ಕಳಾಗ್ತಾರೆ. ಇದಲ್ಲದೆ ಆ ಮಥುರಾ ನಗರಕ್ಕೆ ಹೋದ ಮೇಲೆ ಆ ತ್ರಿವಕ್ರ ಅಂತ ಕುಬ್ಜ ಒಬ್ಬಳಿದ್ಲಲ್ಲ, ಅವಳ ಕುಬ್ಜ ರೂಪವನ್ನ ಪರಿಹರಿಸಿ ಅವಳಿಗೊಂದು ಸುಂದರವಾದ ಆಕಾರ ಕೊಟ್ಟಿದ್ನಲ್ಲ ಕೃಷ್ಣ, ಅವಳಲ್ಲಿಯೂ ಕೂಡ ವಿಷವಕ ಅನ್ನುವ ಹೆಸರಿನ ಒಬ್ಬ ಮಗ ಹುಟ್ಟಿದ್ದ ಅಂತ
ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಭಾಗವತಾದಿಗಳಲ್ಲಿಯೂ ಕೂಡ ಉಲ್ಲೇಖ ಇದೆ. ಆ ವಿಶೋಕ ನಾರದರ ಶಿಷ್ಯನಾಗಿದ್ದ, ಮಹಾಜ್ಞಾನಿಯಾಗಿದ್ದ, ಭೀಮಸೇನಿಗೆ ಸಾರಥಿಯಾಗಿದ್ದ. ಅವನೊಬ್ಬನನ್ನ ಈ ಕೊನೆ 188ಕ್ಕೆ ಸೇರಿಸಿದ್ರೆ 11,77,189 ಜನ ಮಕ್ಕಳಾಗ್ತಾರೆ ಅವರಿಗೆ, ಒಟ್ಟಾರೆ ಕೃಷ್ಣನಿಗೆ. ಇದು ಇನ್ನು ಹೆಚ್ಚು ಇದ್ದಿರಬಹುದು, ಇದಕ್ಕಿಂತ ಕಡಿಮೆ ಅಂತೂ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಹಾಗಾಗಿ ಇಲ್ಲಿ ಬಂದಿರುವ ಶಬ್ದಗಳೇನಿವೆ ಅವೆಲ್ಲ ಬಹಳ ಅಂತ ಇಷ್ಟೇ ಅರ್ಥ. ಪರಮಂಚ ಭೋಗಂ, ಅವನು ಕೃಷ್ಣನ ಅವತಾರ ತಾಳಿದಾಗ ಸಾಂಸಾರಿಕ ಸುಖ, ದಾಂಪತ್ಯ ಸುಖ ಅದನ್ನ ತಾನೂ ಕೂಡ ಸವಿದು ತನ್ನ ಪತ್ನಿಯರಿಗೂ ಕೂಡ ಅಂತಹ ಸುಖವನ್ನು ಕೊಟ್ಟಿದ್ದ ಅಂತ ನಾವು ಭಾರತ, ಭಾಗವತ, ಹರಿವಂಶ, ಪದ್ಮಪುರಾಣ, ವಿಷ್ಣು ಪುರಾಣ ಇತ್ಯಾದಿ ಕಡೆಗಳೆಲ್ಲ ನೋಡಿದ್ದೇವೆ. ಇದಿಷ್ಟು ಅವನ ಆ ಮಕ್ಕಳ ಕುರಿತಾಗಿ ಒಂದು ವಿಶ್ಲೇಷಣೆ ಆಯಿತು. ಉಪಮನ್ಯು ಆ ಕೃಷ್ಣನಿಗೆ 24 ವರಗಳನ್ನು ಪಡ್ಕೋತೀನಿ ನೀನು ಅಂತ ಹೇಳಿದ್ನಲ್ಲ, ಅದು ಹಿಂದಿನ ಅಧ್ಯಾಯದಲ್ಲಿ ಬಂದಿತ್ತು. ಷೋಡಶ ಅಷ್ಟೌಚ ಅಂತ ಬಂದಿತ್ತು ಅದು. ಇಲ್ಲೀಗ ನಾವು ಲೆಕ್ಕ ಹಾಕಿದ್ರೆ 8 ವರಗಳನ್ನ ಶಿವ ಕೊಟ್ಟ, 8 ವರಗಳನ್ನ ಪಾರ್ವತಿ ಕೊಟ್ಲು ಅಂತ ಬಂತು. ಒಟ್ಟಾರೆ 16 ವರಗಳಾಗ್ತವೆ. 24 ವರಗಳು ಇಲ್ಲಿ ಪರಿಗಣಿತ ಆಗೋದಿಲ್ಲ, ಆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದಿನ ಅಧ್ಯಾಯದಲ್ಲಿ ಬಂದಿದ್ದು 24ಕ್ಕೂ ಇಲ್ಲಿ ಬಂದಿರುವ 16ಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕಾಗಿ ವ್ಯಾಖ್ಯಾನಕಾರರು ಅದನ್ನು ನಾನಾ ರೀತಿಯಿಂದ ಅರ್ಥೈಸ್ತಾರೆ. ಇನ್ನು 8 ವರಗಳು ಕಡಿಮೆ ಆದವಲ್ಲ, ಮತ್ತೂ 8 ವರಗಳನ್ನು ಕೊಟ್ಟಿದ್ಲು ಪಾರ್ವತಿ ಅಂತ ವ್ಯಾಖ್ಯಾನಕಾರರನ್ನು ಗುರುತಿಸ್ತಾರೆ. ಆ 2 ಶ್ಲೋಕಗಳಲ್ಲಿ ಶಿವನ ಎದುರಿಗೆ ಕೃಷ್ಣ ಕೋರಿಕೊಂಡ ಒಂದು ಶ್ಲೋಕ, ಪಾರ್ವತಿ ಎದುರಿಗೆ ಅವನು ಕೋರಿಕೊಂಡಂತಹ ಒಂದು ಶ್ಲೋಕ, ಅವೆರಡರಲ್ಲೂ ಕೂಡ ಆ 24 ವರಗಳು ಇಲ್ಲದೆ ಹೋದರೂ ಕೂಡ ವ್ಯಾಖ್ಯಾನಕಾರರು 24 ಅಲ್ಲಿ ಕಾಣಲಿಕ್ಕೆ ಗುರುತಿಸ್ತಾರೆ, ಪ್ರಯತ್ನಿಸ್ತಾರೆ. ಅಮರ ಪ್ರಭಾವ ಅಂತ ಇಲ್ಲೊಂದು ಶ್ಲೋಕ ಬಂತು, ಪಾರ್ವತಿ ಹೇಳಿದ ಶ್ಲೋಕ ಅದು. ನೀನು ದೇವರಂತೆ ಆಗೋ, ದೇವತಾ ಸದೃಶನಾಗೋ ಅಂತ ಒಂದು ವರ. ಇದು ಮೊದಲನೇ ವರ. ನಾಹಂ ವೃಷಾ ಜಾತು ವದೇ ಕದಾಚಿತ, ನಾನೆಂದೂ ಸುಳ್ಳು ಹೇಳೋದಿಲ್ಲ ಅಂತ ಪಾರ್ವತಿ ಹೇಳಿದ್ದು. ನೀನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ, ಆದ್ರಿಂದ ನನ್ನನ್ನು ಸ್ತುತಿಸಿದಂತ ನೀನೂ ಕೂಡ ಸುಳ್ಳು ಹೇಳಲಿಕ್ಕೆ ಎಂದೂ ಸುಳ್ಳು ಹೇಳೋದಿಲ್ಲ, ಸುಳ್ಳಾಡುವವನು ಆಗೋದಿಲ್ಲ ನೀನು ಅಂತ 2ನೇ ವರ. 16,000 ಜನ ಪತ್ನಿಯರನ್ನು ಪಡೆಯುತ್ತಿ ಅಂತ 3ನೇ ವರ. ಅವರಲ್ಲಿ ಸಮಾನವಾದ ಪ್ರೀತಿಯನ್ನು ಇಡುತ್ತಿ ಅಂತ 4ನೇ ವರ. ಧನಧಾನ್ಯಗಳಲ್ಲಿ ಅಕ್ಷೀಣತೆ 5ನೇದ್ದು. ಬಾಂಧವರು ನಿನ್ನನ್ನು ಪ್ರೀತಿಸ್ತಾರೆ, ಇದು 6ನೇದ್ದು. ಸುಂದರವಾದ ಶರೀರ, ಕಮನೀಯವಾದ ಶರೀರ ಸಿಗ್ತದೆ ಅಂತ 7ನೇದ್ದು. 7,000 ಅತಿಥಿಗಳು ನಿನ್ನ ಮನೆಯಲ್ಲಿ ಭೋಜನ ಮಾಡ್ತಾರೆ, ಇದು 8ನೇ ವರ. ಜಾಂಬವತಿಯಲ್ಲಿ ಮಕ್ಕಳನ್ನು ಪಡ್ಕೋಬೇಕು ಅಂತ ಕೃಷ್ಣ ತಪಸ್ಸು ಮಾಡಿದ್ದಕ್ಕೆ ಬಂದಿದ್ನಲ್ಲ, ಶಿವನಿಂದ 10,000 ಮಕ್ಕಳನ್ನ ಕೇಳ್ಕೊಂಡ, ಶಿವ ತಥಾಸ್ತು ಅಂದ. ಸಾಂಬನನ್ನ ಶಿವ ಅನುಗ್ರಹಿಸಿದ ಅಂತ ಪಾರ್ವತಿಯಲ್ಲಿ ನೆನಪು ಮಾಡ್ಕೋತಾಳೆ. ಪಾರ್ವತಿಯಿಂದಲೂ 100 ಮಕ್ಕಳನ್ನು ಕೇಳ್ತಾನೆ. ಜಾಂಬವತಿಯಲ್ಲಿ ತನಗೆ ಮಕ್ಕಳಾಗಬೇಕು ಅಂತ ಅಲ್ಲ, ಅವನೇನು ಮಾತನ್ನು ಕೇಳೇ ಇಲ್ಲ. ತಪಸ್ಸಿನ ಉದ್ದೇಶ, ತಪಸ್ಸಿನ ಫಲ, ಅವನಿಗೆ ಸಿಕ್ಕಂತ ಒಟ್ಟಾರೆ ಫಲ, ಇದನ್ನೆಲ್ಲ ಇಲ್ಲಿ ಹೊಂದಿಸುವುದು, ಗಣನೆ ಮಾಡುವುದು ಸ್ವಲ್ಪ ಕಷ್ಟನೇ ಆಗ್ತದೆ. ಭಾರತ ದರ್ಶನದ ಕನ್ನಡ ಅನುವಾದದಲ್ಲಿ ಒಂದಿಷ್ಟೇನು ವಿಮರ್ಶೆಯನ್ನು ಬರೆದಿದ್ದಾರೆ, ಅದನ್ನ ಈಗ ತಮ್ಮೆದುರಿಗೆ ಓದಿದ್ದೇನೆ. ಮತ್ತಷ್ಟು ನಾನು ಇದನ್ನ ವಿಮರ್ಶಿಸಲಿಕ್ಕೆ ಪ್ರಯತ್ನ ಪಟ್ಟೆ, ಇದನ್ನೆಲ್ಲ ಹೊಂದಾಣಿಕೆ ಮಾಡಲಿಕ್ಕೆ. ನನಗೂ ಅದೆಲ್ಲವೂ ಪೂರ್ಣ ಹೊಂದಾಣಿಕೆಗೆ ಸಿಗಲಿಲ್ಲ. ಏನು ಸಾಧ್ಯ ಆಗಿತ್ತು ಅದನ್ನು ಹೇಳಿದ್ದೇನೆ. ಒಟ್ಟಾರೆ ಮಕ್ಕಳ ಸಂಖ್ಯೆ ಮಾತ್ರ 11,77,189 ಅನ್ನೋದನ್ನ ಈ ಹಿಂದೆ ಹೇಳಿದ್ದನ್ನ ಈಗ ಮತ್ತೆ ನೆನಪು ಮಾಡ್ಕೊಂಡು ಹೇಳಿದ್ದೇನೆ. ಮಧ್ವನವಮಿ ಇವತ್ತು, ತಾತ್ಪರ್ಯ ನಿರ್ಣಯದ ಆ ಮಾತುಗಳನ್ನು ಕೂಡ ನಾವು ನೆನಪು ಮಾಡಿಕೊಂಡಂತಾಯ್ತು. ಮುಂದಿನ ಕಥೆ ಇದೇ ಅಧ್ಯಾಯ ಮುಂದುವರಿತದೆ ಕೆಲವು ಕಡೆ, ಅಥವಾ ಅಧ್ಯಾಯ ಬೇರೆ ಅಧ್ಯಾಯ ಪ್ರಾರಂಭ ಆಗಿದೆ ಇನ್ನು ಕೆಲವು ಕಡೆ. ಕೃತಯುಗದಲ್ಲಿ ತಂಡಿ ಅಂತ ಒಬ್ಬ
ಮುನಿ ಇದ್ದ. ಋಷಿರಾಸೀತ್ ಕೃತೆ ತಾತ ತಂಡಿರಿತ್ಯೇವ ವಿಶ್ವತಃ. 10,000 ವರ್ಷ ಶಿವನನ್ನು ಕುರಿತು ತಪಸ್ ಮಾಡಿದ. ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಈ ಮುಂದಿನಂತೆ ಹೇಳಿದಂತೆ, ಸಾಂಖ್ಯಶಾಸ್ತ್ರದಲ್ಲಿ ನಿಪುಣರಾದವರು ಈ ಶಿವನನ್ನ ಪರ, ಪ್ರಧಾನ ಪುರುಷ, ಅಧಿಷ್ಠಾತ, ಈಶ್ವರ ಇತ್ಯಾದಿ ಶಬ್ದಗಳಿಂದ ವರ್ಣಿಸ್ತಾರೆ. ಅಂಥ ಮಹಾದೇವನನ್ನ ನಾನು ಅನಘಂ ಶರಣಂ ವ್ರಜೆ, ಹೀಗೆ ನಾನಾ ರೀತಿಯಾದ ಮಾತುಗಳಿಂದ ಶಿವನನ್ನು ಸ್ತುತಿಸ್ತಾ ಇದ್ದಾಗ ಆ ಶಿವನನ್ನ ತನ್ನ ಕಣ್ಣೆದುರಿಗೆ ನೋಡಿದ ಆ ತಂಡಿ. ಮನುಗಳು, ಇಂದ್ರ, ಅಗ್ನಿ, ಮರುದ್ಗಣಗಳು ಇವರೆಲ್ಲರಿಗೂ ಕೂಡ ಅವನೇ ಆಶ್ರಯನಾದವನು. ಜಗತ್ತಿಗೆ ಮೂಲ ಕಾರಣ, ಅಜ್ಞಾನದ ಪರಿಧಿಯಿಂದ ದೂರ ಇದ್ದವನು. ಶಿವನನ್ನು ನೋಡಿ ಆನಂದ ತುಂಬಿಲನಾಗಿ ಹೀಗೆ ಸ್ತುತಿಸ್ಲಿಕ್ಕೆ ತೊಡಗಿದಂತೆ. ಪವಿತ್ರಾಣಾಂ ಪವಿತ್ರಸ್ತ್ವಂ, ಎಲ್ಲಾ ಪವಿತ್ರರಲ್ಲಿಯೂ ಕೂಡ ನೀನು ಅತ್ಯಂತ ಪವಿತ್ರನಾಗಿದ್ದೆ. ಎಲ್ಲ ತೇಜಸ್ಸುಗಳಲ್ಲೂ ಅತ್ಯಂತ ದೊಡ್ಡ ತೇಜಸ್ಸಾಗಿದ್ದೆ. ಹಿರಣ್ಯಾಕ್ಷ ಮೊದಲಾದ ದೈತ್ಯರು, ವಿಶ್ವಾವಸು ಮೊದಲಾದ ಗಂಧರ್ವರಿಂದ ನೀನು ಸ್ತುತ್ಯನಾಗಿದ್ದೆ. ಪರಂ ಸತ್ಯಂ ನಮೋಸ್ತುತೆ, ಸಂಸಾರ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವ ಯತಿಗಳಿಗೆ ನೀನೇ ನಿರ್ವಾಣವನ್ನು ಕೊಟ್ಟವನು. ನಮಸ್ತೆ ಅಸ್ತು ಸುಖಾಶ್ರಯ. ಯಾವ ದೇವತೆಗಳು ನಿನ್ನ ನಿಜ ಸ್ವರೂಪವನ್ನು ತಿಳಿದವರಲ್ಲ. ನನ್ನಂಥವರು ಹೇಗೆ ತಿಳಿಲಿಕ್ಕೆ ಸಾಧ್ಯ? ಕಾಲ, ಪುರುಷ ಮತ್ತು ಬ್ರಹ್ಮ, ಈ 3 ಹೆಸರುಗಳಿಂದ ನೀನೇ ಪ್ರತಿಪಾದ್ಯನಾಗಿದ್ದೆ. ಕಾಲಾಖ್ಯ, ಪುರುಷಾಖ್ಯಶ್ಚ ಬ್ರಹ್ಮಾಖ್ಯಶ್ಚ ತ್ವಮೈವ ಹಿ. ನಿನ್ನನ್ನ ತಿಳಿಯಲಿಕ್ಕೆ ಪ್ರಯತ್ನಿಸುತ್ತಾ ಈ ಜ್ಞಾನಿಗಳಾದವರು, ಯೋಗಿಗಳಾದವರು ತಮ್ಮ ಹೃದಯದ ಕಮಲದಲ್ಲಿಯೇ ನಿನ್ನನ್ನು ಕಾಣ್ತಾರೆ, ಹೃದಯ ಗುಹೆಯಲ್ಲಿ ನಿನ್ನನ್ನು ಸಾಕ್ಷಾತ್ಕರಿಸ್ಕೋತಾರೆ. ಸ್ವರ್ಗ, ಮೋಕ್ಷ ಇವೆರಡಕ್ಕೂ ಕೂಡ ನೀನೇ ದ್ವಾರವಾಗಿದ್ದೆ. ದ್ವಾರಂತು ಸ್ವರ್ಗ ಮೋಕ್ಷಾಣಾಂ ಆಕ್ಷೇಪ್ತಾಪ್ತಂ ದದಾಸಿ ಚ. ಬ್ರಹ್ಮ, ವಿಷ್ಣು, ಶಿವ, ಸ್ಕಂದ ಇವರೆಲ್ಲರಿಗೂ ನೀನೇ ಆಶ್ರಯ, ನೀನೇ ಅವರ ಅಂತರ್ಯಾಮಿಯಾಗಿದ್ದೆ. ಇಂದ್ರಿಯಗಳ ವಿಷಯಗಳು ನಿನ್ನ ಅಧೀನವಾಗಿವೆ. ಪರಮಗತಿಯೂ ನೀನಾಗಿದ್ದೆ. ಅಹೋ ಮೂಢಾಸ್ಮ ಸುಚಿರಂ, ಇಷ್ಟು ದೀರ್ಘಕಾಲ ನಾವು ಅಜ್ಞಾನಿಗಳಾಗಿದ್ದು ನಿನ್ನನ್ನು ನೋಡಲೇ ಇಲ್ಲ. ಇದೊಂದು ದೊಡ್ಡ ಶೋಚನೀಯವಾದಂತಹ ಸ್ಥಿತಿಯಾಗಿದೆ. ಶಾಶ್ವತಂ ಎಂ ವಿದುರ್ಬುಧಾಹ. ಆದರೆ ಅನೇಕ ಜನ್ಮಗಳಲ್ಲಿ ಒಂದು ಪುಣ್ಯ ಮಾಡಿದ ಪ್ರಭಾವದಿಂದಾಗಿ ಇವತ್ತು ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಆಯ್ತು ನಮಗೆ. ಯೋಯಂ ಆಸಾದಿತ ಸಾಕ್ಷಾತ್ ಬಹುಭಿರ್ಜನ್ಮಭಿರ್ಮಯ ಭಕ್ತಾನುಗ್ರಹ ಕೃದ್ದೇವ ಎಂ ಜ್ಞಾತ್ವಾ ಅಮೃತಮಶ್ನುತೆ. ಎಲ್ಲ ಕಡೆ ಮುಖ ಹೊಂದಿರುವಂಥವನು, ಸರ್ವವನ್ನು ನೋಡುವಂಥವನು, ಸರ್ವಜ್ಞನೂ ಆದವನು. ಇವನನ್ನೇ ಎಲ್ಲಾ ಪ್ರಾಣಿಗಳು ಕೂಡ ಆಶ್ರಯಿಸ್ತಾರೆ. ಪ್ರಾಣಿಗಳಿಗೆ ಪ್ರಾಣ ಕೊಟ್ಟವನಿವನು. ಭಕ್ತರಿಗೆ ಅಧ್ಯಾತ್ಮದ ಮಾರ್ಗವನ್ನು ತೋರಿಸುವಂತಹ ಪರಮೇಶ್ವರ. ಗತಿ ಸೋಯಂ ಈಶ್ವರ. ಎಲ್ಲಾ ಪ್ರಾಣಿಗಳ ಹುಟ್ಟು ಸಾವುಗಳಿಗೆ ಇವನು ಕಾರಣ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶಗಳಲ್ಲಿ ಇವನು ಅಂತರ್ಯಾಮಿಯಾಗಿದ್ದಾನೆ. ಸರ್ವವೂ ಇವನಲ್ಲಿ ಹುಟ್ಟಿ ಇವನಲ್ಲಿಯೇ ಲೀನವಾಗಿ ಹೋಗ್ತದೆ. ಶ್ರೇಷ್ಠ ಲೋಕಸ್ವರೂಪ ಇವನು. ಸಜ್ಜನರಿಗೆ ಮೋಕ್ಷವನ್ನು ಕೊಟ್ಟಂಥವನು ಕೂಡ. ಬ್ರಹ್ಮ ಮೊದಲಾದ ದೇವತೆಗಳು ತಮ್ಮ ಹೃದಯ ಗುಹೆಯಲ್ಲಿ ಇವನನ್ನ ಮುಚ್ಚಿಟ್ಕೊಂಡಿರ್ತಾರೆ. ಗುಹಾಯಾಂ ಗೋಪಿತಃ ಪ್ರಭು ಅಯಂ ಬ್ರಹ್ಮಾದಿಭಿ ಸಿದ್ಧೈ ಗುಹಾಯಾಂ ಗೋಪಿತ ಪ್ರಭು. ಆ ಪರಮಾತ್ಮನನ್ನ ಅವರು
ಸುರಕ್ಷಿತವಾಗಿ ಇಟ್ಕೊಂಡಿರ್ತಾರೆ. ಅಜ್ಞಾನಿಗಳಾದವರಿಗೆ ಅವನನ್ನು ತಿಳಿಯಪಡಿಸೋದಿಲ್ಲ, ಅವನ ಸನ್ನಿಧಾನವನ್ನು ಕಾಪಾಡ್ತಾರೆ ಅವರು. ತ್ರಿಧಾ ಹಿತಂ ಪಣಿಭಿರ್ಗುಹ್ಯಮಾನಂ ಅಂತ ಸಮುದ್ರ ಸೂಕ್ತದಲ್ಲಿ ಕೂಡ ಅವನನ್ನು ವರ್ಣನೆ ಮಾಡ್ತಾರೆ. ತ್ರಿಧಾಹಿತಂ, 3 ರೂಪಗಳವನಿಗೆ. ಆ 3 ರೂಪಗಳಿಂದ ಕೂಡಿದ ಪರಮಾತ್ಮ ಪುಣಿಭಿಹಿ, ಜ್ಞಾನಿಗಳಿಂದ ಗುಹ್ಯಮಾನಂ, ಕಾಪಾಡಲ್ಪಟ್ಟಿದ್ದಾನೆ. ಹೀಗೆ ಹೃದಯದ ಗುಹೆಯ ಒಳಗಿರುವುದರಿಂದಲೇ ಸಾಮಾನ್ಯ ಮನುಷ್ಯರಿಗೆ ಇವನ ದರ್ಶನ ಸಾಧ್ಯ ಆಗೋದಿಲ್ಲ. ಯಾರು ಭಕ್ತಿ ಯೋಗದಿಂದ ಕೂಡಿ ಅವನನ್ನು ಸ್ತುತಿಸ್ತಾರೋ ಅವರಿಗೆ ಅವನು ದೊರೆಯುತ್ತಾನೆ. ಅವರು ಓಂಕಾರವೆಂಬ ರಥವನ್ನೇರಿ ಓಂಕಾರ ರಥಮಾರುಹ್ಯ ತೇ ವಿಶಂತಿ ಮಹೇಶ್ವರಂ. ಓಂಕಾರ ಅಂದ್ರೆ ವೇದಗಳ ಸಾರ. ಆ ವೇದಗಳ ಸಾರವಾದಂತಹ ಆ ಓಂಕಾರವನ್ನ ತಿಳಿದುಕೊಂಡು, ಆ ಓಂಕಾರದ ಅರ್ಥವನ್ನು ತಿಳ್ಕೊಂಡು ಎಲ್ಲರೂ ಕೂಡ ಆ ಪರಮಾತ್ಮನನ್ನ ತಲುಪುವ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಹೋಗಿ ಸೇರ್ತಾರೆ. ಅಯಂಚ ಪಿತೃಯಾಣಾನಾಂ ಚಂದ್ರಮಾ ದ್ವಾರ ಮುಚ್ಚತೆ. ಈ ಶಿವನನ್ನೇ ಪಿತೃಯಾನ ಮಾರ್ಗದ ದ್ವಾರ ರೂಪನಾದ ಚಂದ್ರ ಅಂತ ವರ್ಣನೆ ಮಾಡ್ತಾರೆ. ದೇವಯಾನ ಪಿತೃಯಾನ ಅಂತ 2 ಯಾನಗಳಿವೆ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆ ಪಿತೃಯಾನ ಮಾರ್ಗದಲ್ಲಿ ಕೊನೆಯ ತಾಣವೇ ಚಂದ್ರ. ಆ ಚಂದ್ರನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥವನು, ಚಂದ್ರನನ್ನ ನೇಮಿಸುವಂಥವನು ಈ ಶಿವನೇ ಆಗಿದ್ದಾನೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಪಿತೃಯಾನ ಮಾರ್ಗದಲ್ಲಿ ಚಂದ್ರ ಹೇಗೆ ಅಂತಿಮ ಸ್ಥಾನವಾಗಿರ್ತಾನೆ ಅಂತ ಅನ್ನೋದನ್ನು ವರ್ಣಿಸ್ತಾರೆ. ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ತತ್ ಯ ಇತ್ತಂ ವಿದುಹು ತೇ ಚ ಇಮೆ ಅರಣ್ಯೇ ಶ್ರದ್ಧಾ ತಪಃ ಇತ್ಯುಪಾಸತೆ ಅಂತ ವರ್ಣನೆ ಮಾಡಿ, ಅವರೆಲ್ಲರೂ ಆದಿತ್ಯ ಚಂದ್ರಮಸಃ ವಿದ್ಯುತಂ ತತ್ಪುರುಷೋ ಮಾನವಃ ಸಯೇನಾನ್ ಬ್ರಹ್ಮ ಗಮಯತಿ ಏಷ ದೇವಯಾನ ಪಂಥಾಹ ಅಂತ ವರ್ಣನೆ ಮಾಡಿದ್ದಾರೆ. ಈ ಕಾಮ್ಯಕರ್ಮ ನಮ್ಮನ್ನ ಸಂಸಾರದಲ್ಲಿ ಕಟ್ಟಿ ಹಾಕ್ತದೆ, ಅದರಿಂದ ದೂರ ಇರಬೇಕು ಅಂತ ಆಲೋಚನೆ ಮಾಡಿ ನಿವೃತ್ತ ಕರ್ಮವನ್ನು ಮಾಡುವವರು ಅರ್ಚಿರ್ ಲೋಕವನ್ನ, ಮುಂದೆ ಅಹರ ಅಭಿಮಾನಿ ಲೋಕ, ಮುಂದೆ ಶುಕ್ಲ ಪಕ್ಷದ ಅಭಿಮಾನಿಯ ಲೋಕಕ್ಕೆ, ಅಲ್ಲಿಂದ ಉತ್ತರಾಯಣದ ಅಭಿಮಾನಿಯ ಲೋಕಕ್ಕೆ, 6 ಮಾಸದ ಆ ಉತ್ತರಾಯಣ ಅಭಿಮಾನಿ ಲೋಕದಿಂದ ಸಂವತ್ಸರದ ಅಂದ್ರೆ 1 ವರ್ಷದ ಅಭಿಮಾನಿಯ ಲೋಕಕ್ಕೆ, ಮುಂದೆ ಅಲ್ಲಿಂದ ಆದಿತ್ಯ ಲೋಕಕ್ಕೆ, ಅಲ್ಲಿಂದ ಚಂದ್ರ ಲೋಕಕ್ಕೆ, ಮುಂದೆ ವಿದ್ಯುತ್ ಶಬ್ದವಾಚ್ಯಳಾದ ಭಾರತೀಯ ಲೋಕಕ್ಕೆ, ಅಲ್ಲಿಂದ ಮುಂದೆ ಭಾರತೀಪತಿಯಾದಂತಹ ಪ್ರಾಣದೇವನ ಲೋಕಕ್ಕೆ. ಚಂದ್ರಮಸಃ ವಿದ್ಯುತಂ ತತ್ಪುರುಷೋ ಮಾನವ. ಆ ಭಾರತೀಯ ಪುರುಷನೇ ಮಾನವ. ಮಾನವ ಅಂದ್ರೆ ಈ ಮುಖ್ಯ ಪ್ರಾಣ. ಸ ಏನಾನ್ ಬ್ರಹ್ಮಗಮಯತೆ. ಆ ಅರ್ಚಿರ್ ಲೋಕದಿಂದ ವಿದ್ಯುತ್ ಲೋಕ ತನಕ ಬಂದ ಭಗವದ್ಭಕ್ತನನ್ನ ಪರಬ್ರಹ್ಮನ ಬಳಿಗೆ ಕಳಿಸಿಕೊಡ್ತಾನೆ. ಇದು ದೇವಯಾನ ಮಾರ್ಗ. ಮುಂದೆ ಈ ಪಿತೃಯಾನ ಮಾರ್ಗದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅಥ ಇಮೆ ಗ್ರಾಮೇ ಇಷ್ಟಾಪೂರ್ತಿ ದತ್ತಮಿತ್ಯುಪಾಸತೆ. ಸರೋವರಗಳ ನಿರ್ಮಾಣ, ಯಾಗ, ದಾನ, ಶ್ರಾದ್ದ ಮೊದಲಾದ ಕರ್ಮಗಳನ್ನ ಕಾಮ್ಯ ಉದ್ದೇಶದಿಂದ ಮಾಡುವವರಿದ್ದಾರಲ್ಲ, ಅವರು ಧೂಮಾಭಿಮಾನಿ ಲೋಕಕ್ಕೆ, ಮುಂದೆ ರಾತ್ರಿ ಅಭಿಮಾನಿ ಲೋಕ, ಅಲ್ಲಿಂದ ಕೃಷ್ಣ ಪಕ್ಷ ಅಭಿಮಾನಿ ಲೋಕ, ಅಲ್ಲಿಂದ ದಕ್ಷಿಣಾಯನದ ಅಭಿಮಾನಿ ಲೋಕಕ್ಕೆ, ಮುಂದೆ ಸಂವತ್ಸರದ ಅಭಿಮಾನಿಯ ಲೋಕಕ್ಕೆ ಹೋಗ್ತಾರೆ. ಮುಂದೆ ಅಲ್ಲಿಂದ ಪಿತೃಲೋಕ, ಅಲ್ಲಿಂದ ವಿನಾಯಕನ ಲೋಕಕ್ಕೆ, ಆಕಾಶದ ಅಭಿಮಾನಿಯಾದ ವಿನಾಯಕನ ಲೋಕಕ್ಕೆ, ಅಲ್ಲಿಂದ ಮುಂದೆ ಚಂದ್ರನ ಲೋಕಕ್ಕೆ, ಹೀಗೆ ಅವರು ಪ್ರಯಾಣಿಸ್ತಾರೆ. ಆ ಚಂದ್ರನ ಲೋಕದಲ್ಲಿ ತಮ್ಮ ಪುಣ್ಯ ಕ್ಷೀಣ ಆಗುವ ತನಕ ವಾಸ ಮಾಡಿ ಅಲ್ಲಿಂದ ಮರಳಿ ಬರ್ತಾರೆ. ಯಾವ ದಾರಿಯಿಂದ ಯಾವ್ಯಾವ ಹಂತಗಳನ್ನು ದಾಟಿ ಹೋಗಿದ್ರೋ ಅಲ್ಲಿಂದ ಅದೇ ಮಾರ್ಗದಿಂದ ಮರಳಿ ಬರ್ತಾರೆ. ಪುನರ್ ನಿವರ್ತಂತೆ ಯಥಾ ಇತಂ ಆಕಾಶಂ ಆಕಾಶದ್ವಾಜಂ ವಾಯುರ್ಭೂತ್ವ ಧೂಮೋ ಭವತಿ ಧೂಮೋ ಭೂತ್ವ ಅಭ್ರಂ ಭವತಿ. ಮುಂದೆ ಧೂಮಾಭಿಮಾನಿಯ ಸಾಯುಜ್ಯವನ್ನು ಪಡೆದು ಈ ಮೋಡದಿಂದ ಕೆಳಗೆ ಬಂದು
ಮಳೆ ನೀರಿನಲ್ಲಿ ಸೇರ್ಕೋತಾನೆ, ಅಲ್ಲಿಂದ ಭೂಮಿಗೆ ಬಿದ್ದು ಭತ್ತ ಗೋಧಿ ಮೊದಲಾದ ಧಾನ್ಯಗಳಲ್ಲಿ ಸೇರ್ಕೋತಾನೆ, ಅಲ್ಲಿಂದ ತಂದೆಯ ಶರೀರಕ್ಕೆ ಬಂದು ಆ ಮೂಲಕ ತಾಯಿಯ ಶರೀರದಲ್ಲಿ ಪ್ರವೇಶ ಮಾಡಿ ಮತ್ತೆ ಹುಟ್ಟುತ್ತಾನೆ. ಈ ಪಿತೃಯಾನ ಮಾರ್ಗ ಅಂತ ಅನ್ನೋದು ಹೀಗೆ ಕಾಮ್ಯ ಕರ್ಮಗಳಿಗೆ ಇರುವಂಥದ್ದು. ಅವರು ಮರಳಿ ಸಂಸಾರಕ್ಕೆ ಬರ್ತಾರೆ. ದೇವಯಾನ ಮಾರ್ಗದಲ್ಲಿ ಹೋದವರು ಮರಳಿ ಸಂಸಾರಕ್ಕೆ ಬರುವುದಿಲ್ಲ. ಈ ಪಿತೃಯಾನ ಮಾರ್ಗದಲ್ಲಿ ಚಂದ್ರಲೋಕವೇ ಕೊನೆಯ ತಾಣ. ಚಂದ್ರಲೋಕದ ಹೊರಗೆ ಹೋಗಿ ಅಲ್ಲಿಂದ ಮರಳಿ ಬರ್ತಾರೆ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿದೆ. ಅದನ್ನೇ ಇಲ್ಲಿ ಈ ಭಾಗದಲ್ಲಿ ಪಿತೃಯಾನ ಮಾರ್ಗಕ್ಕೆ ಚಂದ್ರಮ ದ್ವಾರ ಮುಚ್ಚತೆ. ಇಲ್ಲಿ ದ್ವಾರ ಅಂದ್ರೆ ಆರಂಭದ ದ್ವಾರ ಅಲ್ಲ. ನಾವು ಒಂದ್ಯಾವುದೋ ಕ್ಷೇತ್ರಕ್ಕೆ ಮತ್ತೊಂದ್ಯಾವುದೋ ಊರಿಗೆ ಹೋಗುವಾಗ ಮೊದಲು ಸಿಗುವಂಥದ್ದು ದ್ವಾರ ಅಂತ ಹೇಳ್ತಾರೆ. ಇಲ್ಲಿ ದ್ವಾರ ಅಂದ್ರೆ ಕೊನೆಯ ಗಮ್ಯ ಸ್ಥಾನ ಅಂತ ಅದರ ಅರ್ಥ ನಾವು ತಿಳ್ಕೊಳ್ಬೇಕು. ಚಂದ್ರನ ಲೋಕದವರೆಗೆ ಹೋಗಿ ಅಲ್ಲಿಂದ ಮರಳಿ ಬರ್ತಾರೆ. ಆ ಚಂದ್ರನಿಗೂ ನಿಯಾಮಕನಾದವನು ಈ ಶಿವ. ಅಯಂಚ ಪಿತೃಯಾಣಾನಾಂ ಚಂದ್ರಮ ದ್ವಾರ ಮುಚ್ಚತೆ. ಚಂದ್ರನನ್ನು ನಿಯಮಿಸುವಂತವನು, ಚಂದ್ರ ಶಬ್ದ ವಾಚ್ಯನಾದವನು ಇವನೇ ಆಗಿದ್ದಾನೆ. ಒಂದು ಆಕಸ್ಮಿಕವಾದ ಸಂಗತಿ ಉಪನಿಷತ್ ಭಾಷ್ಯದಲ್ಲಿ ಬಂದದ್ದು. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರಂ ಪ್ರಕೀರ್ತಿತ ಅಂತ. ಚಂದ್ರ ಯಜ್ಞ ಮೊದಲಾದ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಮನಸ್ಸೇನು ತೊಡಗಬೇಕಲ್ಲ, ಆ ಮನಸ್ಸಿಗೆ ಅಭಿಮಾನಿಯಾದವನು ಚಂದ್ರ. ಸೂರ್ಯ ಮನೋಭಿಮಾನಿ ಅಲ್ಲ, ಕೇವಲ ಕಣ್ಣಿನ ಅಭಿಮಾನಿ. ಚಂದ್ರ ಕಣ್ಣಿನ ಅಭಿಮಾನಿಯೂ ಹೌದು, ಹಾಗೆ ಈ ಮನೋಭಿಮಾನಿ ಕೂಡ ಹೌದು. ಶಿವನು ಕೂಡ ಮನೋಭಿಮಾನಿಯಾಗಿದ್ದಾನೆ. ಚಂದ್ರ ಸಾಧಾರಣವಾದಂತಹ ಯಜ್ಞಾದಿ ಕಾರ್ಯಗಳನ್ನು ಮಾತ್ರ ನಮ್ಮಿಂದ ಮಾಡಿಸ್ತಾನೆ, ಆ ಮನಸ್ಸಿಗೆ ಮಾತ್ರ ಅವನು ಅಭಿಮಾನಿ. ಶಿವ ಮನನ ಮಾಡಿಸುವುದು, ನಾವು ಓದಿದಂಥ ಮಂತ್ರಗಳು, ಕೇಳಿದಂಥ ಅಧ್ಯಯನ ಮಾಡಿದಂಥ ವಿಷಯಗಳು, ಅದನ್ನೆಲ್ಲ ಮನನ ಮಾಡಿಸುವವನು ಸೂಕ್ಷ್ಮ ಮನಸ್ಸಿನ ಒಂದು ಮನನದ ಅಭಿಮಾನಿ ಈ ಶಿವ. ಏಷ ಕಾಷ್ಠಾ ದಿಶಶ್ಚೈವ ಸಂವತ್ಸರ ಯುಗಾದಿ ಚ ದಿವ್ಯಾದಿವ್ಯ ಪರೋಲಾಭ ಅಯನೇ ದಕ್ಷಿಣೋತ್ತರೆ. ದಕ್ಷಿಣಾಯನ, ಉತ್ತರಾಯನ, ಎಲ್ಲ ನಿಮಿಷ ಇತ್ಯಾದಿ ಎಲ್ಲವೂ ಕೂಡ ಇವನೇ ಆಗಿದೆ. ಋಗ್ವೇದದ, ಯಜುರ್ವೇದದ ವಿದ್ವಾಂಸರೆಲ್ಲ ಅವನನ್ನ ಸ್ತುತಿಸ್ತಾರೆ, ಸಾಮವೇದದ ವಿದ್ವಾಂಸರು ಅವನನ್ನ ಕುರಿತು ಹಾಡ್ತಾರೆ. ಅವನು ಯಜ್ಞ ಪತಿ ಅಂತ ಕರೆಸಿಕೊಂಡಿದ್ದಾನೆ. ಯಜ್ಞಸ್ಯ ಪರಮಾಯೋನಿ ಪತಿಶ್ಚಾಯಂ ಪರಸ್ಮೃತಃ. ಭಾಗವತ ತಾತ್ಪರ್ಯದಲ್ಲಿ ಅವನನ್ನೇ ಯಜ್ಞೋ ಯಜ್ಞಪುಮಾನ್ ನಾಮ ಯಜ್ಞೇಶು ಯಜ್ಞ ಭಾವನಃ ಯಜ್ಞ ಭುಕ್ತೇತಿ ಪಂಚಾತ್ಮ ಯಜ್ಞೇಶ್ವಿದ್ಯೋ ಹರಿಸ್ವಯಂ ಅಂತ. ಯಜ್ಞೇಶ ಅಂತ ಅಲ್ಲೊಂದು ಶಬ್ದ ಇದೆ, ಇಲ್ಲಿ ಯಜ್ಞಪತಿ ಅಂತ ಶಬ್ದ ಇದೆ. ಎರಡಕ್ಕೂ ಅರ್ಥ ಒಂದೇ. ಹಗಲು ರಾತ್ರಿಗಳು ಅಂದ್ರೆ ಅದರ ಅಭಿಮಾನಿ ದೇವತೆಗಳು ಅವನ ಕಿವಿಗಳಾಗಿದ್ದಾರೆ. ಪಕ್ಷಮಾಸಗಳು ಅವನ ಶಿರಸ್ಸು ಮತ್ತು ಭುಜ ಆಗಿವೆ. ಋತುಗಳು ಅವನ ವೀರ್ಯವಾಗಿದೆ, ತಪಸ್ಸು ಅವನ ಧೈರ್ಯ. ವರ್ಷವೇ ಆ ಶಿವನ ಗುಹ್ಯವಾಗಿದೆ. ಅಬ್ಧ ಗುಹ್ಯೋರು ಪಾದವಾನ್. ಎಲ್ಲ ದೇವಮಯನಾಗಿದ್ದಾನೆ. ಪ್ರಕೃತಿ, ಗ್ರಹ, ನಕ್ಷತ್ರ, ಮನಸ್ಸು, ಬುದ್ಧಿ, ಅಹಂಕಾರ, 8 ವಿಧವಾದ ಪ್ರಕೃತಿ, ಅದೆಲ್ಲದಕ್ಕೂ ಕೂಡ ಅವನೇ ನಿಯಾಮಕನಾಗಿದ್ದಾನೆ. ನಿರಂತರ ಈ ಸಂಚಾರ ಮಾಡ್ತಾ ಇದೆ. ಈ ಜಗತ್ತು ಚಕ್ರದಂತೆ ತಿರುಗುತ್ತಾ ಇದೆ. ಅಸ್ಯ ದೇವಸ್ಯ ಯದ್ಭಾಗಂ ಕೃತ್ಸ್ನಂ ಸಂಪರಿವರ್ತತೆ. ವಿರಕ್ತರಾದಂತಹ ತತ್ವಜ್ಞಾನಿಗಳಿಗೆ ಅವನೇ ಆಶ್ರಯ. ವಿದ್ವಾಂಸರಿಗೆ ಧ್ಯಾನಕ್ಕೆ ಯೋಗ್ಯನಾದ ಸ್ಥಾನವೂ ಇವನೇ. ಅವನೇ ಪರಾಕಾಷ್ಠ, ಸಾ ಕಾಷ್ಠ, ಸಾ ಪರಾಗತಿ. ಇಂದ್ರಿಯೇಭ್ಯ ಪರಾಶ್ಯರ್ಥ ಅರ್ಥೇಭ್ಯಶ್ಚ ಪರಮ್ಮನಃ ಅಂಥೇಳಿ ಈ ಕಾಟಕೋಪನಿಷತ್ನಲ್ಲಿ ದೇವತಾ ತಾರತಮ್ಯವನ್ನು ಹೇಳಿದ್ದಾರೆ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು, ಅವರಿಗಿಂತ ಮನೋಭಿಮಾನಿ ದೇವತೆ, ಅದಕ್ಕಿಂತ ಬುದ್ಧಿ ಅಂದ್ರೆ ಸರಸ್ವತಿ ಭಾರತೀಯರು, ಅದಕ್ಕಿಂತ ಮುಂದೆ ಆತ್ಮ, ಕೊನೆಗೆ ಪರಮಾತ್ಮ. ಸಾ ಕಾಷ್ಠ ಸಾ ಪರಾಗತಿ. ಇಲ್ಲಿಯೂ ಇಯಂ ಸಾ ಪರಮಾಕಾಷ್ಠ ಇಯಂ ಸಾ ಪರಮಾಕಲ ಅಂತ ವರ್ಣನೆ ಬಂದಿದೆ. ಎಲ್ಲರಿಗೂ ಅಕ್ಷಯವಾದ ಸ್ಥಾನವನ್ನು ಕೊಡುವಂಥವನು ಇವನೇ. ಶಾಂತಿ ಗತಿ ಸ್ವರೂಪನಾದವನು. ಸನ್ಯಾಸಿಗಳಿಗೆ, ವಿರಕ್ತರಿಗೆ ನೀನೇ ಗತಿಯಾಗಿದ್ದಿ. ಮತ್ತೆ ಪರಮಗತಿಯೂ ನೀನಾಗಿದ್ದಿ. ಗತಿಸ್ತ್ವಂ ಸಾಕ್ಷಾತ್. ನಿನ್ನ ಅನುಗ್ರಹವಿಲ್ಲದೆ ಹೋದ್ರೆ ಯಾವುದೂ ಕೂಡ
ಮನುಷ್ಯನಿಗೆ ಹೊಳೆಯೋದಿಲ್ಲ. ವೇದಶಾಸ್ತ್ರ ಪುರಾಣೋಕ್ತಾಹ ಪಂಚೈತಾಹ ಗತಯಃ ಸ್ಮೃತಾಹ, ಇಷ್ಟನ್ನೆಲ್ಲ ನೀನೇ ನಮಗೆ ಅನುಗ್ರಹಿಸಬೇಕು ಅಂತ ತಂಡಿ ಮುನಿ ಶಿವನನ್ನ ಸ್ತುತಿಸಿದ. ಮುಂದೆ ಶಿವ ತಂಡಿಗೆ ಹೇಳಿದ, ಅವನನ್ನ ಆಶೀರ್ವದಿಸಿದ. ನೀನು ಅಕ್ಷಯ, ಅವಿಕಾರಿ, ಮುಕ್ತನಾಗ್ತಿ, ದಿವ್ಯ ಜ್ಞಾನ ಸಂಪನ್ನನಾಗ್ತಿ, ಋಷಿಗಳ ಗೌರವಕ್ಕೆ ಪಾತ್ರನಾಗ್ತಿ, ವಿದ್ವಾಂಸನಾದಂಥ, ಸೂತ್ರಕಾರನಾದಂಥ, ಧರ್ಮಶಾಸ್ತ್ರಗಳನ್ನು ರಚನೆ ಮಾಡಿದಂಥ ಒಬ್ಬ ಮಗ ನಿನಗೆ ಜನಿಸ್ತಾನೆ. ಇಷ್ಟನ್ನೆಲ್ಲ ಕೇಳಿ ತ್ವಯಿ ಭಕ್ತಿರ್ ದೃಢಾಸ್ತುಮೆ, ನಿನ್ನಲ್ಲಿ ಗಾಢವಾದಂಥ ಭಕ್ತಿ ನನಗಿರ್ಲಿ ಅಂತ ತಂಡಿ ಕೇಳಿಕೊಂಡ. ವರಗಳನ್ನ ತಂಡಿಗೆ ಕೊಟ್ಟು ಶಿವ ಪಾರ್ವತಿ ಜೊತೆಗೆ ಅಲ್ಲಿ ಅದೃಶ್ಯನಾದ. ಕೃಷ್ಣನಿಗೆ ಆ ಉಪಮನ್ಯು ಹೇಳಿದ, ಮುಂದೆ ನಿನಗೆ ಶಿವನ 1000 ನಾಮಗಳನ್ನು ಹೇಳುವವನಿದ್ದೇನೆ. ಬ್ರಹ್ಮ ಪರಮೇಶ್ವರನ ಕೃಪೆಯಿಂದಲೇ ತಂಡಿಗೆ ಆ 1000 ನಾಮಗಳನ್ನು ಹೇಳಿದ್ದ. ಅದೇ ನಾಮಗಳನ್ನ ತಂಡಿ ನನಗೆ ಹೇಳಿದ್ದ, ನಾನು ಅದನ್ನ ಇನ್ನು ಮುಂದೆ ನಿನಗೆ ಹೇಳ್ತೇನೆ ಅಂತ ಉಪಮನ್ಯು ಕೃಷ್ಣನಿಗೆ ಹೇಳಿದ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗ್ತದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಇನ್ನೂ ಮುಂದುವರೆದಿದೆ. ಇಲ್ಲಿಗೆ ಅಧ್ಯಾಯ ಸಮಾಪ್ತವಾಗಿರುವುದಿಲ್ಲ. ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇಲ್ಲಿಗೆ 47ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 35ನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 16 ಅಧ್ಯಾಯಗಳು ಸಮಾಪ್ತವಾಗಿವೆ. ಇಲ್ಲಿಗೆ ಈ ಭಾಗ ಮುಕ್ತಾಯ ಕಂಡಿದೆ.